ನೆರೆದಂಥ ಎಲ್ಲ ದೇವ ಸ್ವರೂಪಿಗಳಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಅನೇಕ ಭಕ್ತರು ಗುರುಗಳ ಒಡನಾಟ ಜೊತೆಗೆ ಅವರ ಸೇವೆ ಅವರಿಂದ ಪಡ್ಕೊಂಡಂಥ ಅಮರ ಉಪದೇಶವನ್ನು ಮತ್ತು ತಮ್ಮ ಜೀವನವನ್ನು ಯಾವ ರೀತಿ ಅವರು ಮಾಡಿಕೊಂಡ್ರು, ಸುಖದ ಮಾರ್ಗವನ್ನು ಯಾವ ರೀತಿ ಹಿಡ್ಕೊಂಡ್ರು ಅನ್ನೋದಂಥ ಅನುಭವವನ್ನು ಎಲ್ಲರೂ ನಿಮ್ಮೆಲ್ಲರೂ ವಿಚಾರಿಸಿದ್ದಾರೆ. ನಮ್ಮ ನಾಗರಾಜ್ ಅವರು ಒಮ್ಮೆ ಹೇಳಿದರು, ಶ್ರೀ ಗುರು ವಚನ ಅಧಿಕ ಸುಧೆಯುಂಟೆ ರಾಗದಿಂಬೇನು ಹೋಗಿದಂತೆ. ಅಂದರೆ ಈಗಾಗಲೇ ಗುರುವಿನ ಉಪದೇಶವನ್ನು ಎಲ್ಲ ಕೇಳಿದವರು, ಎಲ್ಲರೂ ಬಹುತೇಕ ಕೇಳಿದವರೇ ಇದ್ದಾರೆ. ಇದಕ್ಕಿಂತ ಹೆಚ್ಚಿನ ಸುಧಾರಸ ಅಮೃತ ಮತ್ತೊಂದು ಯಾವುದಿಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಒಂದಿಲ್ಲ ಒಂದು ಅಂಶದಲ್ಲಿ ಮನಗಂಡವರು ನಮ್ಮನ್ನು ಸಮೇತವಾಗಿ. ಗುರು ಬಹು ಸಂತಿ ಚಿತ್ತಾಪಹಾರಕನತು ಚಿತ್ತಾಪಹಾರಕ. ಗುರುಗಳು ನಮಗೆ ಜೀವನದೊಳಗೆ ಹುಟ್ಟಿದ ಆರೋಗ್ಯದಿಂದ ಅನೇಕ ಗುರುಗಳು ಸಿಗ್ತವೆ. ಜನನಿ ತಾನೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ. ತಾಯಿನ ಮೊದಲನೇ ಗುರು ಆಗಿರ್ತಾಳೆ, ತಂದೆನೂ ಗುರು ಆಗಿರ್ತಾನೆ. ತದನಂತರ ಶಾಲೆಯೊಳಗೆ ಅಡ್ಮಿಷನ್ ತಗೊಂಡ ನಂತರ ಶಿಕ್ಷಕರು ಗುರುಸ್ಥಾನವನ್ನು ಅಲಂಕರಿಸ್ತಾರೆ. ಇವೆಲ್ಲ ಎಂಥ ಗುರುಗಳಪ್ಪ ಅಂದರೆ, ನಾವು ಲೌಕಿಕದೊಳಗೆ ಜೀವನವನ್ನು ಹೆಂಗೆ ನಡೆಸಬೇಕು, ಹೆಂಗೆ ನಡ್ಕೊಳ್ಬೇಕು, ಏನು ಪಡ್ಕೊಳ್ಬೇಕು, ಹೆಂಗೆ ನಡ್ಕೊಳ್ಬೇಕು, ಏನೇನು ಪಡ್ಕೊಳ್ಬೇಕು. ಏನು ಪಡ್ಕೊಳ್ಳೋದು ಕಲಿಸ್ತಾರಪ್ಪ ಅಂದರೆ, ಸಾಮಾನ್ಯವಾಗಿ ಲೌಕಿಕ ಪ್ರಪಂಚವನ್ನು ನಾವು ಹೆಂಗೆ ಸಾಧಿಸಬೇಕು ಅನ್ನೋದನ್ನು ಮಾರ್ಗದರ್ಶನ ಸಿಗ್ತದೆ. ಭೌತಿಕ ಭೋಗ ಭಾಗ್ಯಗಳ ವಿಷಯನ ನಮಗೆ ಅದರ ಜ್ಞಾನನ ಸಿಗ್ತದೆ, ಅದರ ಬೋಧನ ಸಿಗ್ತದೆ. ಆದರೆ ಈ ಮಾನವ ಜನ್ಮದ ಯಥಾರ್ಥ ಅದರೊಳಗೈತಿ. ಈ ಮಾನವ ಜನ್ಮದ ಪರಮ ಕಲ್ಯಾಣ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಪ್ರತಿಯೊಬ್ಬರ ಬಯಕೆ ಯಾವ್ದ್ರೊಳಗೈತಪ್ಪ ಅಂದರೆ, ಪ್ರತಿಯೊಂದು ಜೀವಿಯ ಬಯಕೆ. ಕೇವಲ ಮಾನವನಿಗೆ ಎಷ್ಟು ಸೀಮಿತ ಇಲ್ಲ. ಇಡೀ 84 ಲಕ್ಷ ಕೋಟಿ ಲಕ್ಷ ಜೀವರಾಶಿ ಒಳಗೂ ಪ್ರತಿಯೊಂದು ಜೀವಿ ಏನು ಬಯಸ್ತದೆ ಅಂದರೆ ಸುಖ ಆನಂದವನ್ನು ಬಯಸ್ತಾರೆ. ಇನ್ನು ಮಾನವ ಅದಕ್ಕೇನು ಹೊರತಾಗಿಲ್ಲ. ಪ್ರಯತ್ನ ಹುಟ್ಟಿದ ಆರೋಗ್ಯದಿಂದ ಅದ ಪ್ರಯತ್ನ ನಡೀತದೆ. ಸುಖ ಹೆಂಗೆ ಪಡ್ಕೋಬೇಕು, ಯಾವ್ದರಿಂದ ಸುಖ ಸಿಕ್ಕಿತ್ತು, ಯಾವ್ದ್ರಲ್ಲಿ ಐತು ಸುಖ ಅಂತ ಪ್ರಯತ್ನ ಮಾಡ್ತಾರೆ. ಎಲ್ಲ ಪ್ರತಿಯೊಬ್ಬರು ಅದನ್ನೇ ಪ್ರಯತ್ನ ಮಾಡ್ತಾರೆ. ಆದರೆ ಸುಖ ಸಿಕ್ಕೈತೇನೆ ಅಂತ ವಿಚಾರ ಮಾಡಿದರೆ, ಹುಟ್ಟಿದ ಆರೋಗ್ಯದಿಂದ ಎಲ್ಲಿವರೆಗೆ ಯಾರ್ಯಾರು ವಯಸ್ಸು ಎಷ್ಟೆಷ್ಟು ಗತಿಸದ, ಆಯುಷ್ಯ ಎಷ್ಟೆಷ್ಟು ಗತಿಸದ ಎಲ್ಲರಿಗೂ ಗೊತ್ತ. ಸುಖ ಪ್ರಾಪ್ತ ಆಯ್ತೇನೆ ಅಂತ ವಿಚಾರ ಮಾಡಿದರೆ ಪ್ರತಿಯೊಬ್ಬರ ಉತ್ತರ ಏನು ಬರ್ತದಪ್ಪ ಅಂದರೆ, ಇನ್ನೂ ಇಲ್ರಿ ಅಂತ. ಅಂದ್ರೆ ನಿಜವಾದ ಸುಖ ಶಾಂತಿ ಎಲ್ಲೈತಿ ಅನ್ನೋದು ಬಹುತೇಕ ಎಲ್ಲರಿಗೂ ತಿಳಿದೇನಿಲ್ಲ. ಭಾಳ ಕಲಿತಂಥವ್ರು ಇರ್ಬೋದು, ಪಂಡಿತರು ಇರ್ಬೋದು, ವೇದಾಂತಗಳನ್ನು ಅಭ್ಯಾಸ ಮಾಡಿದ್ವಿ. ಲೌಕಿಕ ವಿದ್ಯೆ ಸಾಕಷ್ಟು ಟೆಕ್ನಾಲಜಿ ಬಂದವ, ತಂತ್ರಜ್ಞಾನ ವಿದ್ಯೆಗಳು ಬಂದವ. ಕಲೆಯೊಳಗೆ ಮಾಸ್ಟರ್ ಡಿಗ್ರಿ ಹೊಂತೇವ. ಆರ್ಟ್ಸ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಅಂತ ಕರಿತೀವಿ. ಎಲ್ಲದರೊಳಗೂ ಏನಪ್ಪ ಅಂದರೆ ಪದವೀಧರವಾಗಿದ್ದೇವ. ಪೋಸ್ಟ್ ಗ್ರ್ಯಾಜುಯೇಷನ್ ಸ್ನಾತಕೋತ್ತರ ಪದವಿಗಳನ್ನು ಹೊಂದಿದವರು ಅದರ, PhD ಪದವಿಗಳನ್ನು PhD ಡಾಕ್ಟರೇಟ್ ತೊಗೊಂಡಂಥವ್ರು ಅದರ. ಭಾಳ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದಂಥವ್ರು ಇರ್ತಾರೆ. IAS, IPS, IFS
ದೊಡ್ಡ ದೊಡ್ಡ ಡಿಗ್ರಿಗಳು ಮಾಡಿದವರು ಇರ್ತಾರೆ. ಆದರೆ ಸುಖ ಪ್ರಾಪ್ತ ಆಯ್ತೇನಂತ ವಿಚಾರ ಮಾಡಿದ್ರೆ ದೊಡ್ಡ ದೊಡ್ಡ ನೌಕರಿ ಚಾಕರಿ ಮಾಡಿದವರು ಅದಾರ, ದೊಡ್ಡ ದೊಡ್ಡ ಸಂಪತ್ತು ಗಳಿಸಿದವರು ಅದಾರ, ಕೋಟ್ಯಾಧೀಶರು ಅದಾರ. ಯಾರಿಗೆ ಸುಖ ಸಿಕ್ತು ಅಂತ ವಿಚಾರ ಮಾಡಿದ್ರೆ ಒಬ್ಬರು ಎಲ್ಲರೂ ನಿರುತ್ತರ ಮಾಡ್ತೀವಿ, ಸುಖ ಸಿಕ್ಕಿಲ್ಲ ಅಂತ ಹೇಳ್ಬೇಕಾಗ್ತದೆ. ಅಂದ್ರೆ ಸುಖ ಎಲ್ಲಿ ನಿಜವಾದ ಸುಖ, ದುಃಖ ನಿವೃತ್ತಿ ಆಗಬೇಕು, ಪರಮಾನಂದ ಪ್ರಾಪ್ತಿ ಆಗಬೇಕು. ಅದು ಹೆಂಗೆ ಆಗೀತು ಅನ್ನೋದನ್ನ ತಿಳಿಸಿಕೊಟ್ಟವ್ರು ಯಾರಾದ್ರೂ ಇದ್ರೆ ಅವರ ಶ್ರೀ ಗುರು. ಅವರಿಗೆ ಏನಂತೀವ ಬ್ರಹ್ಮನಿಷ್ಠ ಗುರುಗಳು, ಅವರಿಗೆ ಶ್ರೀ ಗುರುಗಳು ಅಂತ ಕರಿತೀವಿ. ಅವರ ವಚನ ಏನಂದ್ರೆ ಅದೇ ನಮಗೆ ಅಮೃತ, ಅದೇ ಸುಧಾ, ಸುಧಾರಸನ ಧಾರೆ ಯಾವುದಪ್ಪ ಅಂದ್ರೆ ಆ ಅಮೃತ ಯಾವುದು ಅಂದ್ರೆ ಶ್ರೀ ಗುರುವಿನ ವಚನ. ಅದು ಕೇವಲ ಅದು ಮಾತ್ರ ನಮ್ಮನ್ನ ದುಃಖದಿಂದ ನಿವೃತ್ತಿ ಮಾಡ್ತಾರೆ. ನಮಗೆ ಈ ಜನ್ಮದ ಅಂತ್ಯದೊಳಗೆ ನಮಗೆ ಪರಮಾರ್ಥ ಏನು ಕರಿತೀವೋ, ಪರಮ ಅರ್ಥ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಅರ್ಥ, ಶ್ರೇಷ್ಠವಾದ ಸಂಪತ್ತು. ಅರ್ಥ ಅಂದ್ರೆ ಸಂಪತ್ತು. ಅತಿ ಶ್ರೇಷ್ಠವಾದ ಸಂಪತ್ತು ಯಾವುದು ಅಂದರೆ ಪರಮಾನಂದ, ಪರಮ ಸುಖ. ಅದು ಯಾವ್ದರಿಂದ ಸಿಕ್ಕಿತು ಅಂದರೆ ಅದು ಶ್ರೀ ಗುರುವಿನ ವಚನದ ಮಾರ್ಗದಲ್ಲಿ ನಾವು ನಡೆದದ್ದಾದ್ರೆ ಸಿಗ್ತದೆ. ಅದನ್ನು ಹೊರತುಪಡಿಸಿ ನಾವು ಯಾವುದೇ ಲೌಕಿಕ ವಿದ್ಯೆಯನ್ನು ಕೊಟ್ಟ ಯಾವ ಗುರುವಿನಿಂದಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಹಳೆಯ ತಂದೆ ತಾಯಿಗಳಿಂದಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಗುರು ವಚನ